ನಮಗೆಲ್ಲನೂ ಕೆಲಸ ಮಾಡೋಕ್ಕೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಕೆಲಸ ಕೊಟ್ಟಿದ್ದಾರೆ. ಆದರೆ ಅಂಬೇಡ್ಕರ್ ಹುಟ್ಟೋದಕ್ಕೆ ಮುಂಚೆ ಎಷ್ಟು ಅವರನ್ನು ಕೆಲಸ ಮಾಡ್ಬೋದಾಗಿತ್ತು. ಅಯ್ಯಪ್ಪನ ಹುಟ್ಟಿದ ಮೇಲೆ ನಿಜವಾಗ್ಲೂ ಕಾರ್ಮಿಕರಿಗೆ ಕೆಲಸಗಾರರಿಗೆ 8 ಅವರ್ ಡ್ಯೂಟಿ ಕೊಟ್ಟಿದ್ದಂತಂದರೆ ಅಂಬೇಡ್ಕರ್. ಅದಕ್ಕೆ ಜೈ ಭೀಮ್ ಅಂತ ಒಂದುಗಳೇ ಇಷ್ಟೊತ್ತು ನಮ್ಮ ಇವರು ಹೇಳ್ತಾ ಇದ್ರಲ್ಲ, ಯಾವುದೇ ಭಾಸ್ಕರ್ ಅವರು ಯಾವುದೇ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ತರೋದು ಬೇಡ. ನಿಮಗಾಗಿದ್ದ ಅನ್ಯಾಯನ ಬಂದು ಆಫೀಸಲ್ಲಿ ಹೇಳ್ಕೊಂಡ್ರೆ ನಿಮಗೆ ದೊಡ್ಡ ಮರವಾಗಿ ನಾವು ಇದ್ದೀವಿ. ಇಡೀ ರಾಜ್ಯದಲ್ಲಿ ಸಂಘಟನೆ ಇದೆ, ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ಯಾವುದೇ ಕಾರಣಕ್ಕೆ ನೀವು ಆಸ್ಪತ್ರೆಗೆ, ಯಾಕಂತಂದರೆ ಆಸ್ಪತ್ರೆ ಇದ್ರೆ ನೀವೆಲ್ಲರೂ ನೀವಿದ್ರೆ ಆಸ್ಪತ್ರೆ, ಹೌದಲ್ಲ? ಒಂದು ಕಡೆ ನಿಮ್ಮದು ಸಂಸಾರ ಇರ್ತದೆ, ನಿಮ್ಮದು ಎಲ್ಲ ಇದು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆಗಿರುವಾಗ ನಿಮ್ಮದು ನಡೀಬೇಕಲ್ವಾ? ಅದರಿಂದ ನೀವಿದ್ದರೆ ಆಸ್ಪತ್ರೆ ಇದ್ದರೆ ನೀವು. ಆಸ್ಪತ್ರೆನೇ ಇಲ್ಲ ಅಂತಂದ್ರೆ ನಿಮ್ಗೆ ಕೆಲಸ ಇರ್ತದೆ, ಕೆಲಸ ಇಲ್ಲ. ಅದರಿಂದ ಇಷ್ಟೊತ್ತು ಈ ಅಮ್ಮನ ಮಾತಾಡ್ತಾ ಇದ್ರು, ನನಗೆ ಭಾರಿ ಖುಷಿ ಆಯಿತು. ಮಾತಾಡಬೇಕು. ನಮ್ಮ ರಾಜಗೋಪಾಲ್ ಇದ್ದಾರೆ, ರಾಜಗೋಪಾಲ್ ಅವರು ಅಷ್ಟೇ. ನಿಮ್ಮ ಸಮಸ್ಯೆ ಏನಿದ್ರು PF ಆಗಿರ್ಬೋದು, ESI ಆಗಿರ್ಬೋದು, ಸಂಬಳಗಳಾಗಿರ್ಬೋದು, ಯಾರೋ ಬಡವರು ಬಂದು ತೋರಿಸ್ಕೊತಾರೆ, ಅವರು ತೀರೋಗ್ತಾರೆ, ಸತ್ತೋಗ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಸಹಾಯ ಮಾಡೋದು ನಿಮ್ಮ ಕೈಲಿಂದ ಆಗಲ್ಲ. ಹೆಣ್ಮಕ್ಳ ಕೈಯಲ್ಲಿ ನೀವು ಹೌಸ್ ಕೀಪಿಂಗು ಅಥವಾ ಈ ಥರದ ಕೆಲಸಗಳಲ್ಲಿ ಇರ್ತೀರಿ. ಇವರು ಜನರಲ್ಲಾಗಿರುವಾಗ ಮ್ಯಾನೇಜ್ಮೆಂಟ್ಗೊಟ್ಟಿಗೆ ಮಾತಾಡಿಕೊಂಡು ಒಂದು ಇದು ಮಾಡ್ಕೊಂಡು ಅವರು ಇದು ಮಾಡ್ಬೋದು, ಸಹಾಯ ಮಾಡ್ಬೋದು. ಇಷ್ಟು ಹೇಳ್ತಾ ನೀವು ಆಸ್ಪತ್ರೆಯಲ್ಲಿ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಮತ್ತು ನಿಮ್ಮ ಇದಕ್ಕೆ ಏನೊಂದು ತೊಂದರೆ ಆದರೆ ನಮಗೂ ಹೇಳಿದ್ರೆ ನಾವು ಬಂದು ಸಹಾಯ ಮಾಡ್ತೀವಿ. ನಮಸ್ತೆ. ತನಿಕಲಂ ಅಪ್ಪಾಜಿಗೆ, ತನಿಕಲಂ ಅಪ್ಪಾಜಿಗೆ, ತನಿಕಲಂ ಅಪ್ಪಾಜಿಗೆ, ಅಪ್ಪಾಜಿಗೆ